ಆಲ್ದೂರಿನ ಚಂದ್ರೇಗೌಡರ ಮನೆಯಲ್ಲಿದ್ದೀವಿ. ಮನೆಯ ವೈಭವ, ಕಂಬಗಳ ಕಥೆ ಎಲ್ಲ ಕೇಳ್ತಾ ಇದ್ದೀವಿ. ಕಂಬಗಳಷ್ಟೇ ಹಳೆದಾದ ವಸ್ತುಗಳು ಕೂಡ ಇಲ್ಲಿವೆಯಂತೆ. ಯಾವೆಲ್ಲ ವಸ್ತುಗಳಿವೆ ಬನ್ನಿ ಅದರ ಪರಿಚಯ ಕೂಡ ಮಾಡ್ಕೊಳ್ಳೋಣ. ಆಲ್ದೂರಿನ ಸುರೇಶ್ ಗೌಡ್ರ ಮನೆ ಅಪ್ಪಟ ಮಲೆನಾಡಿನ ತೊಟ್ಟಿ ಮನೆ. 250 ವರ್ಷಗಳ ಇತಿಹಾಸದ ಈ ಮನೆ 5-6 ತಲೆಮಾರುಗಳನ್ನ ಕಂಡಿದೆ. ಆದ್ರೂ ಇಂದಿಗೂ ತನ್ನ ಚಾರ್ಮನ್ನ ಕಳೆದುಕೊಂಡಿಲ್ಲ. ಇದಕ್ಕೆ ಕಾರಣ ಮನೆಯ ಮೇಲೆ ಮನೆಯವರಿಗಿರುವ ಪ್ರೀತಿ, ಜೊತೆಗೆ ಮನೆಯೊಡತಿ ಉಷಾರ ಕಾಳಜಿ. ಈ ಮನೆಯ ಒಡತಿ ಉಷಾ ಅವರೀಗ ನಮ್ಮ ಜೊತೆ ಇದ್ದಾರೆ. ಉಷಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮ ಮನೆ ಬಹಳ ಸುಂದರವಾಗಿದೆ. ನಿಮ್ಮ ಮನೆಯವ್ರು ಹೇಳ್ತಾ ಇದ್ರು ಮನೆಯ ಬಗ್ಗೆ ನಿಮಗೂ ಬಹಳ ಇಷ್ಟ ಇದೆ ಅಂತೇಳಿ. ಆದರೆ ನೋಡ್ತಾ ಇದ್ರೆ ಇದನ್ನ ಕ್ಲೀನಿಂಗಿಗೆಲ್ಲ ಕಷ್ಟ ಆಗುತ್ತೆ ಅನ್ಸುತ್ತೆ. ಸೊ ಇಷ್ಟ ಆಗುತ್ತಾ ಕಷ್ಟ ಆಗುತ್ತಾ ಅಂತ? ಇಲ್ಲ, ಇಷ್ಟನೂ ಆಗುತ್ತೆ, ಕಷ್ಟನೂ ಆಗುತ್ತೆ. ಈಗ RCC ಮನೆಗಳಾದ್ರೆ ಸುಮ್ಮನೆ ಗುಡಿಸ್ತಿರ್ತಾರೆ, ಪರವಾಗಿಲ್ಲ, ನೆಲ ಮಾತ್ರ ಕ್ಲೀನ್ ಮಾಡಿದ್ರೆ ಆಗುತ್ತೆ. ನಾವು ಪ್ರತಿದಿನ ಮೇಲ್ ನೋಡ್ಬೇಕು, ಇದು ಜೇಡ ಎಲ್ಲ ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ, ಅಂದ್ರೆ ಇಷ್ಟ. ಮನೆ ಇಷ್ಟ. ಸೊ ಮನೆಯವ್ರಿಗೆ ಎಲ್ಲರಿಗೂ, ಮಕ್ಕಳಿಗೆ ಎಲ್ರಿಗೂ ಇಷ್ಟ ಇದೆ. ನನ್ನ ಮಗ ಅಮೆರಿಕಾದಲ್ಲಿದ್ದಾನೆ, ಆದ್ರೂ ಅವನು ಯಾವಾಗ್ಲೂ ಹೇಳ್ತಾನೆ, ಅಮ್ಮ ಈ ಪೋರ್ಷನ್ ಒಂದು ಚೇಂಜ್ ಮಾಡಬೇಡ, ಒಳಗಡೆ ಏನ್ ಬೇಕಾದ್ರೂ ಇದ್ ಮಾಡ್ಕ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವನೂ ಇಷ್ಟಪಡ್ತಾನೆ ಇದನ್ನ. ಅಂದರೆ ಎಂಟರ್ ಆಗ್ತಾ ಇದ್ದಂಥ ಹೊರಗಡೆಯಿಂದ ಇಷ್ಟು ವೈಭವ ಇದೆ ಅಂತ ಸಡನ್ ಆಗಿ ಗೊತ್ತಾಗೋದೇ ಇಲ್ಲ. ಬಂದ ತಕ್ಷಣ ಗೊತ್ತಾಗೋದು ಕಂಬಗಳು ಬಹಳ ಸುಂದರವಾಗಿದೆ. ಸೊ ಅದನ್ನು ಹಾಗೆ ಉಳಿಸ್ಕೊಂಡಿದ್ದೀರಿ ನೀವು. ಸೊ ಮನೆಯೊಳಗೆ ಇನ್ನೇನೇನು ಹಳೆಯ ಕಾಲದ ವಸ್ತುಗಳನ್ನ ಇಟ್ಕೊಂಡಿದ್ದೀರಿ? ಹಳೆ ಕಾಲದ ಇದೆ, ಉಪಯೋಗಿಸಲ್ಲ ಅಷ್ಟೇ. ಮರದ ಸೇವಿಗೆ ಮಿಷಿನ್, ಮತ್ತೆ ಕಲ್ಬೆಗಳಿದಾವೆ, ಸಿಂಗಲ್ ವುಡ್ಡಲ್ಲಿ ಮಾಡಿರೋದು ಎಲ್ಲ, ಅದೆಲ್ಲ ಇದೆ. ಅದನ್ನೆಲ್ಲ ನಾವು ಉಪಯೋಗಿಸಲ್ಲ. ಓಕೆ. ಬಟ್ ಅದೇ ಎಲ್ಲನೂ ಉಳಿಸ್ಕೊಂಡಿದ್ದೀರಿ ಹಳೆಯ ಕಾಲದ ದಿನದ ನೆನಪಿಗೋಸ್ಕರ ಅಂತ. ಬದಲಾವಣೆಗಳು ಮಾಡ್ಕೊಂಡಿದ್ದೀರಾ ಮನೆಯಲ್ಲಿ? ತುಂಬಾ ಬದಲಾವಣೆ ಮಾಡ್ಕೊಂಡಿದ್ದೀವಿ. ಫ್ಲೋರಿಂಗ್ ಇದು ರೆಡ್ ಆಕ್ಸೈಡ್ ಇತ್ತು, ಅದನ್ನ ಅದು ವೈಟ್ ಎಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಅದಕ್ಕೆ ಮ್ಯಾಚ್ ಆಗಂಗೆ ವಿಟ್ರಿಫೈಡ್ ಅದೇ ಕಲರ್ ಹಾಕಿದ್ದೀವಿ. ಹಾಗಾಗಿ ಸ್ವಲ್ಪ ಕಷ್ಟನೇ ಆಗತ್ತೆ ಅಂತನೂ ಟ್ರೈ ಮಾಡ್ತಾ ಇರ್ತೀವಿ. ಅದರಲ್ಲೂ ನೀವು ಮೇನ್ ಇದು ಬಾಗಿಲೆಲ್ಲ ಇರುವಂಥದ್ದು ಅಂತಂದ್ರೆ ಬಗ್ಗಿ ನಡಿಬೇಕಾಗತ್ತೆ. ಸೊ ಅದೆಲ್ಲ ರೂಢಿಯಲ್ಲಿ ಇಲ್ದವ್ರಿಗೆ ಬಹಳ ಕಷ್ಟ. ಬಟ್ ನಿಮಗೆ ಅದು ರೂಢಿಸ್ಕೊಂಡ್ಬಿಟ್ಟಿದ್ದೀರಿ ಅನ್ಸುತ್ತಲ್ವಾ? ನಮಗೆ ರೂಢಿಯಾಗಿದೆ. ಹಿಂದೆ ಅದೇ ತರ ಅಂತ ಹೆಣ್ಮಕ್ಳು ಸ್ವಲ್ಪ ಬಗ್ಗಿ ನಡಿಬೇಕು ಬಂದವರು ಅಂತ ಹೇಳಿ ಇದ್ರ ಮೇಲೆ ಆ ತರ ಮಾಡ್ತಾ ಇದ್ರು ಅಂತ ಹೇಳ್ತಿದ್ರು. ಮನೆ ಒಳಗಡೆ ಅಟ್ಟ ಇವು ಎಲ್ಲ ಇದೆ. ಸೊ ಅದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಿ ಅಂತ? ಕಷ್ಟ ಕ್ಲೀನ್ ಮಾಡ್ಬೇಕಾದ್ರೆ ಏನೋ ನನಗೆ ಹೆಲ್ಪರ್ಸ್ ಒಂದು 20 ವರ್ಷದಿಂದ ನನ್ನ ಜೊತೆನೆ ಇದ್ದಾರೆ, ಒಂದಿದ್ರು. ಅವರು ಇರೋದ್ರಿಂದ ಅಭ್ಯಾಸ ಆಗಿದೆ. ಈಗೆಲ್ಲ ವ್ಯಾಕ್ಯೂಮ್ ಕ್ಲೀನರ್ ಎಲ್ಲ ಬಂದಿದಾವಲ್ಲ. ಹೌದು. ಸೊ ಹಳೆ ಕಾಲದ ವಸ್ತು ಆದ್ರೂ ಹೊಸ ಪದ್ಧತಿಯಲ್ಲಿ ಅದರ ನಿರ್ವಹಣೆ ಆಗ್ತಾ ಇದೆ ಅಂತೀರಿ. ಓಕೆ. ಸೊ ಅಡುಗೆ ಮನೆಯೆಲ್ಲ ಬದಲಾಯಿಸ್ಕೊಂಡಿದ್ದೀರಾ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ? 4 ವರ್ಷದಿಂದ ಬದಲಾಯಿಸ್ಕೊಂಡ್ವಿ. ಹಿಂದೆಲ್ಲ ದೊಡ್ಡ ಒಲೆ ಎಲ್ಲ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಬಂದು ಹೋದ ಆ ದಿನಗಳು, ಉಳಿದಿದ್ದಾಗ ನುಡಿದ ಮಾತುಗಳು, ಅವರು ಕುಳಿತಿದ್ದ ಸ್ಥಳಗಳು ಎಲ್ಲವೂ ಈ ಮನೆಯವರ ಮನದಲ್ಲಿ ಅಚ್ಚ ಹಸುರಾಗಿ ಉಳಿದಿದೆ. ನಿಮ್ಮ ಮನೆಗೆ ಬಂದಂಥವ್ರು ಅಂತಂತ ಅತಿಥಿಗಳೇ ಬಂದಂಥವ್ರು ಇದ್ದಾರೆ. ಸೊ ಆ ನೆನಪುಗಳಿದೆಯಾ? ಸೊ ಯಾರೆಲ್ಲ ಬಂದಿದ್ರು ಅಂತ? ರಾಜ್ಕುಮಾರ್ ಎಲ್ಲ ಬಂದಾಗ ತುಂಬಾ ಚೆನ್ನಾಗಿರ್ತಿತ್ತು. ಅವರು ಮನೆಗೆ ಬಂದ ತಕ್ಷಣನೇ ಫುಲ್ ಚೇಂಜ್ ಆಗ್ಬಿಡೋರು. ಅಲ್ಲಿಂದ ಬಂದ ತಕ್ಷಣ ಪಂಚೆ ಎಲ್ಲ ಉಟ್ಕೊಂಡ್ಬಿಟ್ಟು ಅಕ್ಕಿ ರೊಟ್ಟಿ ತುಂಬಾ ಇಷ್ಟಪಡೋರು. ಬಂದ್ಬಿಟ್ಟು ನಾವು ಮಾಡೋದೆಲ್ಲ ಕಿಚನ್ ಒಳಗೆ ಹೋಗ್ಬಿಟ್ಟು ನೋಡ್ಬಿಟ್ಟು ಅದನ್ನ ತಿನ್ನೋರು. ಭಾರತಮ್ಮ ಎಲ್ಲ ನಮ್ಮ ಅಜ್ಜಿ ಇದ್ರು ಅವಾಗ. ಅದೆಲ್ಲ ತುಂಬಾ ಇದು, ಬೆಳಗ್ಗೆ ಎದ್ದ ತಕ್ಷಣ ಬಂದ್ಬಿಟ್ಟು ಅಜ್ಜಿ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟು ಎಲ್ಲ ಇದು ಮಾಡೋರು. ಚೆನ್ನಾಗಿ ಸಿಂಪಲ್ ಆಗಿ ನಮ್ಮ ಜೊತೆ ಎಲ್ಲ. ಸೊ ಅವರಲ್ಲಿ ಓಡಾಡ್ಕೊಂಡಿರೋದಿದ್ದು, ಕೂತಿದ್ದು ಅದೆಲ್ಲ ನೆನಪಿದೆಯೇನೋ ಅಲ್ವಾ? ಅವರು ಶಿವರಾಜ್ ಕುಮಾರ್ ಮತ್ತೆ ಅವ್ರ ತಂಗಿ ಮಕ್ಕಳೆಲ್ಲ ಒಂದು 10 ಮಕ್ಕಳೇ ಆದ್ರು ಒಟ್ಟಿಗೆ. ಎಲ್ಲರೂ ಇಲ್ಲೇ ಉದ್ದಕ್ಕೆ ಹಾಸಿಗೆ ಹಾಸ್ಕೊಟ್ಟಿದ್ವಿ ನಾವು. ಹೀಗೆ ಮಲ್ಕೊಂಡಿದ್ರು ಇಲ್ಲೇ. ಶಿವರಾಜ್ ಕುಮಾರ್ ಎಲ್ಲ ಇಷ್ಟ ಹತ್ರ ಇದ್ರು, ಅವರಿಗೆಲ್ಲ ಮೋಸ್ಟ್ಲಿ ನೆನಪಿರ್ಲಾರ್ದು ಈಗ. ಬರೀ ರಾಜ್ ಬಂದಿದ್ದಷ್ಟೇ ಅಲ್ಲ, ಈ ಮನೆ ಅದೊಂದಿನ ಅಂತಾರಾಷ್ಟ್ರೀಯ ಮಟ್ಟದ ಸಭೆಗೆ ಸಾಕ್ಷಿಯಾಗಿತ್ತು. ಸಭೆ ನಡೆಸಿದವರು ಮತ್ತಾರೂ ಅಲ್ಲ, ಭಾರತದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಅವರು ಎಷ್ಟು ಬಾರಿ ಬಂದಿದ್ರು ಇಲ್ಲಿ? 2 ಸರಿ ಬಂದಿದ್ರು. ಒಂದ್ಸರಿ ಊಟಕ್ಕೆ ಬಂದಿದ್ರು, ಒಂದ್ಸರಿ
ಪ್ರೆಸ್ ಕಾನ್ಫರೆನ್ಸ್ ಇಲ್ಲೇನಾ ಮಾಡಿದ್ದು? ಇಲ್ಲೇ ಆಗಿತ್ತು, ಇಂಟರ್ನ್ಯಾಷನಲ್. ಸೊ ಈ ತೊಟ್ಟಿ ಮನೆ ಅದಕ್ಕೆಲ್ಲ ಸಾಕ್ಷಿಯಾಗಿ ನಿಲ್ಲುತ್ತೆ. ಹೌದೌದು. ಬಂದಂಥವ್ರು ಏನಂತಾರೆ ನಿಮ್ಮ ಮನೆಯನ್ನ ನೋಡಿದಾಗ? ಬಂದವರು ನಾವು ಅಲ್ಲಿ ಡ್ರಾಯಿಂಗ್ ಹಾಲ್ ಮಾಡಿದ್ದೀವಿ, ಯಾರೂ ಬರಲ್ಲ ಅಲ್ಲಿಗೆ. ಇಲ್ಲ ಬೇಡ ಇದು ತುಂಬಾ ಚೆನ್ನಾಗಿದೆ, ಇಲ್ಲೇ ಕೊಡ್ತೀವಿ ಅಂತ ಹೇಳ್ಬಿಟ್ರು. ಇಲ್ಲೇ ಕುತ್ಕೊಂತಾರೆ ಎಲ್ಲರೂ. ಸೊ ಇದು ಇನ್ನೂ ಎಷ್ಟು ವರ್ಷಗಳ ಕಾಲ ಇದೇ ರೀತಿ ಬಾಳ್ಬೇಕು ಅಂತಂದ್ರೆ ಕಾಪಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಆ ನಿರೀಕ್ಷೆಗಳಿದೆಯಾ ನಿಮಗೆ? ಮುಂದೆ ಕೂಡ ಹೀಗೆ ಇರಬಹುದು ಅಂತ ಆಶಯ ಇದೆ? ಇರುತ್ತೆ, ನನ್ನ ಮಗನೂ ಇಷ್ಟಪಡೋದ್ರಿಂದ ನೆಕ್ಸ್ಟ್ ಜನರೇಷನ್ ಅಂತೂ ಇರುತ್ತೆ, ಖಂಡಿತ ಇರುತ್ತೆ ಅಂತೀರಿ. ಇನ್ನಷ್ಟು 100 ಕಾಲ ಬಾಳ್ಲಿ ಅಂತಾನೆ ನಾವು ಆಶಿಸ್ತೀವಿ ಕೂಡ. ಆಲ್ದೂರಿಗೆ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದ ಇಂದಿರಾ ಗಾಂಧಿ ಈ ಮನೆಗೆ ಭೇಟಿ ಕೊಟ್ಟಿದ್ರು. ಈ ಅಂಗಳದಲ್ಲೇ ಕುಳಿತು ಸಭೆ ನಡೆಸಿದ್ರು. ಹುಷಾರಿಗಂತೂ ಈ ಮನೆಗೆ ಇಂದಿರಾ ಗಾಂಧಿ ಬಂದು ಹೋದ ಆ ನೆನಪು ಮಾಸೋಕೆ ಸಾಧ್ಯನೇ ಇಲ್ಲ. ಆದ್ರೆ ಆಗೆಲ್ಲ ವಿಡಿಯೋ ಇರಲಿಲ್ಲ, ಮೀಡಿಯಾ ಇರಲಿಲ್ಲ ಅನ್ನುವಂತಹ ಬೇಸರ ಇದೆಯಷ್ಟೇ. ಇದೇ ಓಣಿಯಲ್ಲೇ ಇಲ್ಲೇ ರಾಜ್ಕುಮಾರ್ ಅವರು ಬಂದು ಹೋಗಿದ್ದಾರೆ, ಇಂದಿರಾ ಗಾಂಧಿ ಅವರು ಬಂದು ಹೋಗಿದ್ದಾರೆ. ಅಂತಹ ಒಂದು ಇತಿಹಾಸವನ್ನು ಹೊಂದಿರುವಂತಹ 250 ವರ್ಷಗಳ ಹಿಂದಿನ ಮನೆಯ ವೈಭವ ಮುಂದುವರಿಯುತ್ತೆ. ನೋಡೋಣ ಇನ್ನಷ್ಟು ಇದ್ರ ಬಗ್ಗೆ ಕಥೆ ಕೇಳೋಣ. ಆಲ್ದೂರಿನ ಚಂದ್ರೇಗೌಡರ ಮನೆಯ ವಿಶೇಷತೆಗಳು ಒಂದಾ ಎರಡ? ಈ ಮನೆಯನ್ನ ನೋಡಿದಷ್ಟು ನಮಗೆ ಹೊಸತನ ಎನಿಸುವ ಹಳೆಯ ತಲೆಮಾರಿನ ವಿಷಯಗಳು, ವಸ್ತುಗಳು ಅನಾವರಣಗೊಳ್ಳುತ್ತಲೇ ಹೋಗುತ್ತವೆ.